ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ನೋಡಿದ್ರು ಬರೀ ಜಗಳನೆ ಕಾಣಿಸ್ತಾ ಇದೆ. ವಾರ ವಾರ ಕಿಚ್ಚ ಸುದೀಪ್ ಅವರು ಬಂದು ವಾರ್ನಿಂಗ್ ಮಾಡಿದ್ರು ಸಹ ಡೋಂಟ್ ಕೇರ್. ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಕಾಮಿಡಿ ಮಾಡಿಕೊಂಡು ಎಲ್ಲರ ಕಾಲನ್ನ ಎಳೆಯುವಂತಹ ಗಿಲ್ಲಿ ನಟನಿಗೆ ಕಾನೂನಿನ ಸಂಕಷ್ಟ ಎದುರಾಗಿದೆ. ಬಿಗ್ ಬಾಸ್ ನೋಡೋದೇ ಗಿಲ್ಲಿ ನಟನಿಗೋಸ್ಕರ ಅನ್ನುವಂತಹ ಜನಗಳು ಸಹ ಇದ್ದಾರೆ. ಹೀಗಿರುವಾಗಲೇ ಗಿಲ್ಲಿ ನಟ ವಿರುದ್ಧ ಇದೀಗ ರಾಜ್ಯ ಮಹಿಳಾ ಆಯೋಗಕ್ಕೆ ಒಂದು ದೂರು ಹೋಗಿದೆ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಪ್ಲಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ನೋಡಿದ್ರು ಬರೀ ಜಗಳನೆ ಕಾಣಿಸ್ತಾ ಇದೆ. ಎಲ್ಲಾ ಸ್ಪರ್ಧಿಗಳು ಅವ್ರವ್ರಿಗೆ ಯಾರ್ಯಾರು ಇಷ್ಟನೋ ಅಂತವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಗ್ರೂಪಿಸಮ್ ಅನ್ನ ಮಾಡಿಕೊಂಡು ಆಟ ಆಡ್ಬೇಕಾದ್ರೂ ಸಹ ಜಗಳ ಮಾಡ್ತಾನೆ ಇರ್ತಾರೆ. ಇನ್ನು ವಾರ ವಾರ ಕಿಚ್ಚ ಸುದೀಪ್ ಅವರು ಬಂದು ವಾರ್ನಿಂಗ್ ಮಾಡಿದ್ರು ಸಹ ಡೋಂಟ್ ಕೇರ್. ಆಚೆ ನೋಡೋರ್ಗೆ ನೀವೆಲ್ಲ ಯಾವ ರೀತಿ ಕಾಣ್ತಿದ್ದೀರಾ ಅನ್ನೋದನ್ನ ಒಂದು ಸೂಕ್ಷ್ಮವಾಗಿ ಹೇಳಿದ್ರು ಸಹ ಕ್ಯಾರೆ ಅನ್ನದೇ ಅದೇ ಚಾಳಿಯನ್ನ ಮುಂದುವರಿಸ್ತಿದ್ದಾರೆ. ಒಂದೊಂದು ಬಾರಿನೂ ಸಹ ಬಿಗ್ ಬಾಸ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ತಾಳ್ಮೆಯನ್ನ ಕಳೆದುಕೊಂಡು ಕೈ ಮಿಲಾಯಿಸುವಂತಹ ಹಂತಕ್ಕೂ ಸಹ ಜಗಳ ಹೋಗಿರುವಂತಹ ಉದಾಹರಣೆಗಳು ಇದಾವೆ. ಇನ್ನು ಇದೆಲ್ಲ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಕಾಮಿಡಿ ಮಾಡಿಕೊಂಡು ಎಲ್ಲರ ಕಾಲನ್ನ ಎಳೆಯುವಂತಹ ಗಿಲ್ಲಿ ನಟನಿಗೆ ಕಾನೂನಿನ ಸಂಕಷ್ಟ ಎದುರಾಗಿದೆ. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದಲ್ಲಿ ರಿಯಲ್ ಎಂಟರ್ಟೈನರ್ ಅಂದ್ರೆ ಅದು ಗಿಲ್ಲಿ ನಟ. ಒಂದು ಒಳ್ಳೆ ಕಾಮಿಡಿ ಟೈಮಿಂಗ್ ಹೊಂದಿರುವಂತಹ ಗಿಲ್ಲಿ ನಟ ಹೊಡೆಯುವಂತಹ ಒಂದು ಪಂಚಿಂಗ್ ಡೈಲಾಗ್ಗೆ ದೊಡ್ಡ ದೊಡ್ಡ ಫ್ಯಾನ್ ಬೇಸೇ ಇದೆ. ವ್ಯಂಗ್ಯವಾಗಿ ಕಾಲೆಳೆಯುವಂತಹ ಗಿಲ್ಲಿ ನಟ ಆಡುವಂತಹ ಮಾತುಗಳಿಗೆ ದೊಡ್ಡ ಅಭಿಮಾನಿ ಬಳಗನೇ ಇದೆ. ಯಾವುದೇ ತಯಾರಿ ಇಲ್ಲದೆ ಸ್ಪಾಟ್ನಲ್ಲೇ ಕಾಮಿಡಿಯನ್ನ ಮಾಡುವಂತಹ ಗಿಲ್ಲಿ ನಟನ ಈ ಪ್ರತಿಭೆಗೆ ಅನೇಕರು ಶಭಾಷ್ ಅಂತ ಕೂಡ ಹೇಳ್ತಿದ್ದಾರೆ. ಹಾಗೆ ಬಿಗ್ ಬಾಸ್ ನೋಡೋದೇ ಗಿಲ್ಲಿ ನಟನಿಗೋಸ್ಕರ ಅನ್ನುವಂತಹ ಜನಗಳು ಸಹ ಇದ್ದಾರೆ. ಹೀಗಿರುವಾಗಲೇ ಗಿಲ್ಲಿ ನಟ ವಿರುದ್ಧ ಇದೀಗ ರಾಜ್ಯ ಮಹಿಳಾ ಆಯೋಗಕ್ಕೆ ಒಂದು ದೂರು ಹೋಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಜಗಳ, ರಂಪಾಟ, ಕಾಮಿಡಿ, ಅತಿರೇಕದ ವರ್ತನೆ ಎಲ್ಲವೂ ಸಹ ನಡೀತಾನೆ ಇರುತ್ತೆ. ಕಾಮಿಡಿ ಮಾಡ್ತಾ ಎಲ್ಲರನ್ನ ರೇಗಿಸ್ತಾ ಗಿಲ್ಲಿ ನಟ ಮನೆ ತುಂಬಾ ಓಡಾಡ್ಕೊಂಡು ಚಿಟಪಟ ಅಂತ ಮಾತಾಡ್ಕೊಂಡು 24 ಗಂಟೆನೂ ಫುಲ್ ಆಕ್ಟಿವ್ ಆಗಿರ್ತಾರೆ. ಆದ್ರೆ ಒಂದಿನ ಗಿಲ್ಲಿ ನಟ ಎಲ್ರಿಗೂ ತಮಾಷೆ ಮಾಡೋ ರೀತಿನೇ ರಿಷಾಗೂ ಸಹ ತಮಾಷೆ ಮಾಡ್ತಾರೆ. ಆದ್ರೆ ಎಲ್ರೂ ತರ ಅದನ್ನ ತಮಾಷೆಗೆ ತಗೊಳ್ದೆ ರಿಷಾ ಗಿಲ್ಲಿ ಮೇಲೆ ಕಿಚ್ಚಾಡ್ಕೊಂಡು ಜೊತೆಗೆ ಏಟ್ ಕೂಡ ಹೊಡಿತಾರೆ. ಒಂದ್ ಬಕೆಟ್ ನೀರ್ ವಿಚಾರಕ್ಕೆ ಇಬ್ಬರ ನಡುವೆ ಕಿತ್ತಾಟ ಶುರುವಾಗತ್ತೆ. ಸ್ನಾನಕ್ಕೆ ಹೋಗೋ ಮುನ್ನ ರಿಷಾಳನ್ನ ಗಿಲ್ಲಿ ನಟ ಬಕೆಟ್ ನೀರ್ ಕೊಡುವಂತೆ ಕೇಳ್ತಾನೆ. ಆದ್ರೆ ರಿಷಾ ನೀರ್ ಕೊಡದೆ ಸ್ನಾನ ಮಾಡೋದಕ್ಕೆ ಹೋಗ್ತಾರೆ. ಸ್ವಲ್ಪ ಸಮಯ ಕಳೆದ ನಂತರ ಗಿಲ್ಲಿ ನಟ ಈಗಲೇ ಬಕೆಟ್ ನೀರು ಕೊಡುವಂತೆ ಒತ್ತಾಯ ಮಾಡ್ತಾರೆ. ಆದ್ರೆ ಆಗ ರಿಷಾ ಸ್ನಾನ ಮಾಡ್ತಿದ್ದೇನೆ, ನನ್ನ ಸ್ನಾನ ಆದ್ಮೇಲೆ ನಾನು ನೀರು ಕೊಡ್ತೇನೆ ಅಂತ ಹೇಳ್ತಾರೆ. ಆದ್ರೆ ಗಿಲ್ಲಿ ಸುಮ್ಮನೆ ಇರುವಂತಹ ಮನುಷ್ಯ ಅಲ್ಲ. ಅದಕ್ಕೆ ಮಲಗುವಂತಹ ರೂಮ್ಗೆ ಬಂದು ರಿಷಾಳ ಬಟ್ಟೆಗಳನ್ನ ತಗೊಂಡು ಹೋಗಿ ಸ್ನಾನದ ಕೋಣೆ ಬಳಿ ಹಾಕ್ತಾನೆ. ಸ್ನಾನ ಮಾಡಿ ಹೊರಬಂದಂತಹ ರಿಷಾ ತನ್ನ ಬಟ್ಟೆಗಳು ನೆಲದ ಮೇಲೆ ಬಿದ್ದಿರೋದನ್ನ ಕಂಡು ಸಿಟ್ಟು ಮಾಡಿಕೊಂಡು ಗಿಲ್ಲಿ ನಟನ ವಿರುದ್ಧ ಕೂಗಾಡ್ತಾರೆ. ನೀನು ಮಾಡಿದ್ದು ಸರಿಯಿಲ್ಲ ಅಂತ ಗಿಲ್ಲಿ ನಟನನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ತಾರೆ. ಇದೀಗ ಈ ಘಟನೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದು ಮಹಿಳಾ ಆಯೋಗದ ಮೆಟ್ಟಿಲೇರಿದೆ. ಗಿಲ್ಲಿ ನಟ ರಿಷಾಳ ಬಟ್ಟೆಗಳನ್ನ ಮುಟ್ಟಿದ್ದು ಸರಿಯಲ್ಲ. ಗಿಲ್ಲಿ ನಟ ಮಹಿಳೆಯರ ಬಗ್ಗೆ ಅವಮಾನಕರ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ ಆರೋಪ ಮಾಡಿ ಎಚ್.ಸಿ. ಕುಶಲ ಅನ್ನೋರು ಮಹಿಳಾ ಆಯೋಗದಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಅಲ್ಲ, ನಿನ್ನೆ ನಡೆದಂತಹ ಒಂದು ಎಪಿಸೋಡ್ನಲ್ಲಿ ಇಡೀ ಮನೆಯಲ್ಲಿ ದೊಡ್ಡ ಮೈಗಳ್ಳ ಅನ್ನುವಂತಹ ಪಟ್ಟ ಕೂಡ ಸಿಕ್ತು. ಆಗ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಅವರ ಪರ್ಸನಲ್ ಕೆಲಸಗಳನ್ನ ಮಾಡಿಸ್ಕೋಬಹುದು ಅನ್ನುವಂತಹ ಅವಕಾಶವನ್ನ ಸಹ ಸುದೀಪ್ ಅವರು ಕೊಡ್ತಾರೆ. ಆಗ ಗಿಲ್ಲಿ ಕೈಯಿಂದ ಬಟ್ಟೆಯನ್ನ ತೊಳಸ್ತೀನಿ ಅನ್ನುವಂತಹ ಮಾತು ಕೂಡ ರಿಷಾ ಆಡ್ತಾರೆ. ಹಾಗಾದ್ರೆ ಗಿಲ್ಲಿ ತಮಾಷೆಗೆ ಹೆಣ್ಣು ಮಕ್ಕಳ ಬಟ್ಟೆಯನ್ನ ಮುಟ್ಟಿದ್ರೆ ಕೇಸ್ ಆಗುತ್ತೆ ಅನ್ನೋದಾದ್ರೆ ರಿಷಾ ಗಿಲ್ಲಿ ಕೈಲಿ ಅವಳ ಬಟ್ಟೆಗಳನ್ನ ತೊಳಸೋದು ಎಷ್ಟು ಸರಿ? ಹಾಗೆ ಈ ಕೇಸ್ನಿಂದ ನಟ ಗಿಲ್ಲಿ ಸಂಕಷ್ಟಕ್ಕೆ ಸಿಲುಕ್ತಾರಾ? ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ನಟ ಗಿಲ್ಲಿ ಯಾವ ರೀತಿಯಾದಂತಹ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.